ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಸ್ವಲ್ಪ ನನಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿದ್ರಿ. ಸೊ ನಾನು ಹಿಂಗೆ ಅಂದ್ರೆ ರಸ್ತೆಯಲ್ಲಿ ಈಗ ನಾನು ಪ್ರಯಾಣ ಮಾಡ್ತಿದ್ನಲ್ರಿ, ಸೊ ಭಾಳ ಒಂದು ಅಟ್ರಾಕ್ಟಿವ್ ಆತ್ರಿ. ಅಂದ್ರೆ ಸ್ವಲ್ಪ ನನಗೆ ನನ್ನ ಮನಸ್ಸು ಸೆಳೀತ್ರಿ ಈ ಕಡೆ. ನನಗೆ ಹಂಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ ಅಂತ ಬಂದೆ ಸರ್. ಸ್ವಲ್ಪ ಇದ್ರ ಬಗ್ಗೆ ಹೇಳ್ತೀರಿ ಸರ್? ಇವತ್ತಿನ ದಿವಸ ರೀ ನಮ್ಮ ಆರ್ಮಿ ಸಂಘದ ವತಿಯಿಂದ, ಮಾಜಿ ಸೈನಿಕರ ಸಂಘ ರೋಣ ಘಟಕದ ವತಿಯಿಂದ ನಮ್ಮ ಅಬ್ಬಿಗೇರಿ ಗ್ರಾಮದ ಶರಣಪ್ಪ ಇಟಗಿ ಸರ್ ಅವರು BSF ನಲ್ಲಿ ಸತತವಾಗಿ 42 ವರ್ಷ ಸರ್ವಿಸ್ ಮಾಡಿ ಇವತ್ತ ರಿಟೈರ್ಡ್ ಆಗಿ ಬರ್ತಾ ಇದ್ದಾರೆ. ಅವ್ರನ್ನ ಒಂದು ಅತಿ ಭವ್ಯವಾಗಿ ಅವ್ರನ್ನ ಒಂದು ಸ್ವಾಗತ ಕೋರಲು ನಮ್ಮ ಗದಗ ಜಿಲ್ಲಾ ವತಿಯಿಂದ ಮಾಜಿ ಸೈನಿಕರ ಸಂಘ ಮತ್ತು ನಮ್ಮ ರೋಣ ಮಾಜಿ ಸೈನಿಕರ ಸಂಘದ ವತಿಯಿಂದ ಮತ್ತು ನಮ್ಮ ಈ ಅಬ್ಬಿಗೇರಿ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಚಿಕ್ಕ ಮಕ್ಕಳು ಎಲ್ಲ ಒಂದು ಅತಿ ಭವ್ಯವಾಗಿ ಅವ್ರನ್ನ ಸ್ವಾಗತಿಸಬೇಕಂತಂದು ನಾವು ಎಲ್ಲರೂ ಇವತ್ತು ಸೇರಿದ್ವಿ. ಯಾಕಂದ್ರೆ ಮಿಲಿಟರಿಯಲ್ಲಿ ಭಾಳ ಕಷ್ಟಪಟ್ಟಿರ್ತೀವಿ. ನಾವು ಇಲ್ಲಿ ಬರ್ಬೇಕಾದ್ರೆ ಅವ್ರನ್ನ ಸ್ವಾಗತ ಮಾಡಿದ್ವಿ ಒಂದು ಸ್ವಲ್ಪ ಖುಷಿ ಆಗ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ಅಲ್ಲಿನೂ ನಾವು ಕಷ್ಟಪಟ್ಟಿದ್ವಿ, ಇಲ್ಲಿನೂ ನಾವು ಸ್ವಾಗತ ಮಾಡಿಲ್ಲ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಇದಾಗುತ್ತೆ. ಅದಕ್ಕೋಸ್ಕರ ಪ್ರತಿ ಯಾರೇ ಒಬ್ರು ನಾವು BSF ಅಂತ ಏನಲ್ಲ, BSF ಆಗಿರ್ಬೋದು, ಆರ್ಮಿ ಆಗಿರ್ಬೋದು, CRPF, ITBP ಎಲ್ಲ ಯಾವುದೇ ಒಂದು ಸೈನಿಕ ಅಂತಂದ್ರೆ ಎಲ್ಲರೂ ಒಂದೇ. ಅದಕ್ಕೆ ಹೇಳಿದ ಹಾಗೆ ಜೈ ಜವಾನ್ ಜೈ ಕಿಸಾನ್ ಅದೇ ತರನಾಗಿ ನಾವು ಹೇಗೆ ನಮ್ಮ ದೇಶಕ್ಕೆ ಅನ್ನ ಕೊಡುವ ರೈತ, ಹಾಗೆ ನಮ್ಮ ದೇಶಕ್ಕೆ ಕಾಯಲು ನಮ್ಮ ಸೈನಿಕರು ಅವ್ರನ್ನ ನಾವು ಒಂದು ಭವ್ಯವಾಗಿ ಅವ್ರನ್ನ ನಾವು ಸ್ವಾಗತ ಮಾಡಿಕೊಳ್ಳೋಕೆ ಇವತ್ತಿನ ದಿವಸ ನಮ್ಗೆಲ್ಲರೂ ಇವತ್ತು ಫ್ರೀ ಅರೇಂಜ್ಮೆಂಟ್ ಇದ್ರೆ ಅಲ್ಲೆಲ್ಲ ಹೋಗಿದ್ದಾರೆ. ಇವತ್ತು ನಾವು ಈಗಿಲ್ಲೇ ಮುಂದೆ ಇದ್ರಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ಲಿಂದ ನಾವು ಇವತ್ತು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಓಕೆ ಸರ್, ವೆಲ್ಕಮ್. ನಿವೃತ್ತರಾಗಿರ್ತಕ್ಕಂಥ ಯೋಧರು ಒಬ್ರು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಸೊ ಈ ಥರ ಒಂದು ಅವರಿಗೆ ಒಂದು ಅವ್ರದ್ದೇನ್ರಿ ಸರ್ ವೆಹಿಕಲ್ ರೀ ನಿಮ್ದು ಇದು ಸರ್ ಅವ್ರದ್ದಿದೆ. ಸೊ ಅವ್ರಿಗೆ ಒಂದು ಗೌರವ ಸಲ್ಲಿಸುವ ಒಂದು ಇದಕ್ಕೋಸ್ಕರನೇ ಸೊ ಈ ಥರ ಎಲ್ಲ ಅಲಂಕಾರ ಎಲ್ಲ ಮಾಡಿದ್ದಾರೆ. ಏನಂದ್ರೆ ನಮ್ಮ ಸೈನಿಕರು ಏನಿದ್ದಾರೆ ಮನೆ ನೋಡ್ರಿ, ಈಗ ಪಾಕಿಸ್ತಾನ ಮೇಲೆ ಒಂದು ಆಪರೇಷನ್ ಸಿಂಧೂರ್ ಅಂತ ಹೇಳಿ ಮಾಡಿದ್ರು. ಸೊ ಅವ್ರ ತ್ಯಾಗ ನಿಜವಾಗ್ಲೂ ಏನಂತಂದ್ರೆ ಅದು ನಾವು ಅವ್ರ ತ್ಯಾಗಕ್ಕೆ ಏನು ಬೆಲೆ ಕಟ್ಟೋಕ್ಕಾಗಲ್ಲ. ಈಗಂತಲ್ಲ, ಯಾವಾಗ 1947ರಿಂದನೂ ಸೈನಿಕರದ್ದು ಒಂದು ಏನಿದೆ ತ್ಯಾಗ ಬಲಿದಾನ ನಿಜವಾಗ್ಲೂ. ಸೊ ಅವ್ರಿಗೆ ನಾವು ಎಷ್ಟೇ ಚಿರಋಣಿ ಆಗಿದ್ರು ಕಮ್ಮಿನೇ. ಒಂದು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು ಮತ್ತು ಸೈನಿಕರು. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವ್ರು ಏನಿದ್ದಾರೆ, ಜೈ ಜವಾನ್ ಮತ್ತು ಜೈ ಕಿಸಾನ್ ಈ ಸ್ಲೋಗನ್ನ ಅವರೇ ತೊಗೊಂಬಂದಿದ್ದಲ್ಲ ಸರ್. ಆ್ಯಕ್ಚುಲಿ ಅದು ನಮಗೆ ಪ್ರೌಡ್ ಹೇಳ್ಬೇಕಂತಂದ್ರೆ ನೋಡ್ರಿ, ಯೋಧರಿಗೆ ಎಲ್ಲೇ ಇರಲಿ ರೀ, ಸೊ ಅವ್ರನ್ನ ಒಂದು ಗೌರವಿಸಿ ಮತ್ತೆ ಅನ್ನ ಕೊಡ್ತಕ್ಕಂಥ ರೈತರನ್ನು ಗೌರವಿಸಿ ಅಂತ ಹೇಳ್ತಾ ಸರ್ ಇಲ್ಲ ಧನ್ಯವಾದ ಸರ್ ನಿಮಗೆ. ಓಕೆ ಸರ್. ಇನ್ನೊಂದು ಅತಿ ಹೆಚ್ಚಿನವಾದ ಖುಷಿ ಅಂತಂದ್ರೆ ನಮ್ಮ ಸತತವಾಗಿ ಕ್ರಿಕೆಟ್ ಅಲ್ಲಿ ನಾವು ಆಸೆ ಇಟ್ಟು ಕೂತಿದ್ವಿ. ಪ್ರತಿ ಸತಿ ನಮ್ಮದೇ ಕಪ್ ಅಂತಂದು ಈ ಸತಿ ಅದನ್ನು ನೆರವೇರಿಸಿ ಕೊಡಿದಂತ ನಮ್ಮ RC ಟೀಮ್ ಅವರಿಗೆ ನಾವು ಜೈ RCB ಅಂತಂದು ನಾವು ಅವರಿಗೆ ಹೃತ್ಪೂರ್ವಕವಾಗಿ ಅವ್ರಿಗೆ ನಾವು ಇದನ್ನ ಒಂದು ಕಲಿಸ್ತಾ ಇದ್ದೀವಿ. ಸತತವಾಗಿ ನಮ್ಮ ಬೆಂಗಳೂರು ಟೀಮಿಗೆ ನಾವು ಸಪೋರ್ಟ್ ಮಾಡ್ತಿದ್ವಿ, ಕಪ್ ನಮ್ಮದೇ ಆಗ್ಬೇಕಂತಂದು ಆ ಕನಸನ್ನು ಇವತ್ತು ನಮ್ಮ RCB ತಂಡ, ನಮ್ಮ ವಿರಾಟ್ ಕೊಹ್ಲಿ ಅವರು ಮತ್ತು ಎಲ್ಲಾ ತಂಡದವರಿಗೂ ನಾವು ಎಲ್ಲಾ ತಂಡದ ಆಟಗಾರರಿಗೂ ನಾವು ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಒಂದು ಜೈಕಾರನ ಹಾಕ್ತಾ ಇದ್ವಿ. ಜೈ RCB! ಥ್ಯಾಂಕ್ ಯು ಸರ್. ಓಕೆ ಸರ್, ವೆಲ್ಕಮ್.